ಕೃಷ್ಣ, ನರ್ತನ ಬಹು ಚೆಂದಾಗಿತ್ತು. ಈಗ ನೀನು ಬಂದು ಸಮಾಚಾರವನ್ನು ತಿಳಿಸಬಹುದು. ಈ ಗುರು ಹಿರಿಯರ ಮಾತನ್ನು ಅನುಸರಿಸಿ ಕೇಳುವುದಾದರೆ ನಿನಗೊಂದು ಹಿತೋಕ್ತಿಯನ್ನು ಹೇಳಲು ಬಂದಿರುವೆ. ರಾಜ್ಯದ ವಿಚಾರವಂತನ್ನು ಬಿಟ್ಟು ಬೇರೆ ಏನು ಬೇಕೋ ಕೇಳಬಹುದು. ರಾಜ್ಯದ ವಿಚಾರವಿಲ್ಲದಿದ್ದರೆ ಇಲ್ಲಿಗೆ ಬರುತ್ತಿರಲಿಲ್ಲ ಚಕ್ರವರ್ತಿ. ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ಪರಮ ಪೂಜ್ಯರಾದ ಆಚಾರ್ಯರೇ, ಗುರುವೃದ್ಧರೇ, ಕೌರವರ ಪಕ್ಷೀಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ಕಾರ್ಯ ವಿಚಾರವು ಇಲ್ಲಿ ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಹಾಗೆ ಆಗದಿದ್ದರೆ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವವನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಈ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಭಿಷೇಕದಿಂದ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವಾದರೆ ಭಯಂಕರ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆ ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಪಾಂಡವರು ಅವರ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನೀವು ಮಾಡಿದ ವಾಗ್ದಾನ ಉಳಿದಿರೆ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಏನೆಂದರೆ, ನಮ್ಮ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ನೀವು ಮಾಡಿದ ವಾಗ್ದಾನದಂತೆ ನಮಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೆ, ಈ ಪಾಂಡವರ ಈ ವಿನಯ ವಚನವನ್ನು ಕೇಳಿದ್ದೀರಾ? ಬಾಲ್ಯದಿಂದಲೂ ನೀವು ಅವರಗಳ ಮೇಲೆ ತೋರಿಸುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾತ್ ಬೃಹದಗನ, ಕಪಟದ್ಯೂತ ಇವೆಲ್ಲವಕ್ಕಿಂತಲೂ ಮೊದಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ನೀವು ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸಿ. ಮುಂದಿನ ಅವಿಚಾರ, ಅವಿಜ್ಞೆಗಳು, ಕರ್ತವ್ಯ ಅಕರ್ತವ್ಯಗಳು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ತಾತ, ಸಮರ ಬೇಡ ವಯ್ಯಾಟಿಗೆ, ಸಮರ ಬೇಡ ಕೇಳುವುದಲ್ಲ, ಸಮರ ಬೇಡ ತುಡುಕುವುದು ಹಾಲುತ್ತಿದ್ದವು, ತುಡುಕುವುದು ಹಾಲುತ್ತಿದ್ದವು, ಸಮರ ಬೇಡವಾ, ಸಮರ ಬೇಡ ಸಮರ ಬೇಡ. ಪಾಂಡವರಿಗೆ ರಾಜ ಕೊಟ್ಟು ಆದರಿಸೋದಿರು, ಪಾಂಡವರಿಗೆ ರಾಜ ಕೊಟ್ಟು, ಪಾಂಡವರಿಗೆ ರಾಜ ಕೊಟ್ಟು ಆದರಿಸೋ ಪಾಂಡವರಿಗೆ ರಾಜ ಕೊಟ್ಟು, ಪಾಂಡವರಿಗೆ ರಾಜ ಕೊಟ್ಟು
ಬೇಡ ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಇಲ್ಲದೆ ಹೋದರೆ ಯುದ್ಧವು ಸಿದ್ಧವಾಗುವುದು. ತಾತ, ವೃದ್ಧರಾದ ನಿಮಗೆ ರಾಜ್ಯದ ವಿಚಾರ ನಿಮಗೆ ಬೇಕು. ತಾವು ಆಗಬಹುದು. ಗುರುದೇವ, ಏತಕ್ಕೆ ಅನುಜರೋ ನಿರುಪಂತ ಏತಕ್ಕೆ ಅನುಜರೋ ನಿರುಪಂತ ಸಲ್ಲದೋ ವೈರ ಸಾಧಿಸದಿರು ಚಲ ಗುರುದೇವ, ಸಲ್ಲದೋ ವೈರ ಸಾಧಿಸದಿರು ಚಲ ಗುರುದೇವ, ಸಲ್ಲದ ವೈರ ಸಾಧಿಸದಿರು ಚಲ ಸ್ಥಿರವಂತ ವೈಭವ ಆಶೀರ್ವಾದ ಸ್ಥಿರವಂತ ವೈಭವ ಆಶೀರ್ವಾದ ಏತಕ್ಕೆ ಅನುಜರೋ ವಿರೂಪಂತ 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 ಗುರುದೇವ, ದುರುಳರ ಬೋಧನೆ ಇಲ್ಲಿ ಕೊಡೋದೇನೋ ಜೋಗೆ ದುರುಳರ ಬೋಧನೆ ಇಲ್ಲಿ ಕೊಡೋದೇನೋ ಜೋಗೆ ದುರುಳರ ಬೋಧನೆ ಇಲ್ಲಿ ಕೊಡೋದೇನೋ ಜೋಗೆ ರಾಜವನೆಂದು ಸುಖದೇವಿ ಮಾಡು ರಾಜವನೆಂದು ಸುಖದೇವಿ ಮಾಡು ಏತಕ್ಕೆ ಏತಕ್ಕೆ ಅನುಜರೋ ವಿರೂಪಂತ 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 ದುರ್ಯೋಧನ ದುರ್ಯೋಧನ ಗುರುದೇವ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರ್ಥನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಆ ಪಾಂಡವರು ಅಂದರೆ ನಿನ್ನ ಸಹೋದರಲ್ಲವೇ ದುರ್ಯೋಧನ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರ ಇದೆಯೋ ಆ ಪಾಂಡವರಿಗೂ ಅಷ್ಟೇ ಅಧಿಕಾರ ಅವರಿಗೂ ಇದೆ. ಶ್ರೀಕೃಷ್ಣನ ಮಾತಿನಂತೆ ಆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಅವರನ್ನು ಆಧರಿಸು. ಇಷ್ಟೇ ನನ್ನ ಅಭಿಮತ ದುರ್ಯೋಧನ. ಗುರುದೇವ, ನೀವು ನಮಗೆ ವಿದ್ಯೆ ಕಲಿಸಿದ ಗುರುಗಳು, ನಾವು ನಿಮಗೆ ಪ್ರತಿಯಾಡಬಾರದಲ್ಲವೇ? ಆದ್ದರಿಂದ ತಾವು ಕೂಡ ದುರ್ಯೋಧನ, ಯಾರದು? ಓ, ಚೆಕ್ಕಪ್ಪ ವಿದ್ರ ಮಹಾಶಯರು. ನನಗೆ ನೀತಿ ಹೇಳುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯರೋಧನ. ಹೌದು, ನನ್ನದು ಅರಣ್ಯರೋಧನವೇ. ನಿನ್ನಂಥವರಿಗೆ ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ? ಕೆಡುವವರನ್ನು ಕಂಡು ನೋಡಿದಾಗ ಬುದ್ಧಿ ಹೇಳುವುದು ದೊಡ್ಡವರಾದ ನಮ್ಮ ಕರ್ತವ್ಯ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ಆದರೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಚಿಕ್ಕಪ್ಪ, ಈ ನೀತಿ ವಾಕ್ಯಗಳನ್ನು ಆ ಪಾಂಡವರಿಗೆ ಹೇಳಲು ಯಾಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲೇ ದೋಷಗಳು ಕಂಡುಬರುವು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪತ್ರ ಪಕ್ಷಪಾತಿಗಳಾದ ನೀವು
ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಏನಿನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ ವಿನಃ ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನವೇ? ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಏನಂದ್ರೆ ಕೃಷ್ಣ, ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನವೇ? ಅದು ಹಾಗಲ್ಲ, ಹೇಳುವನು ಕೇಳು ಕೃಷ್ಣ. ಈ ಕೆಚ್ಚದೆ ಕೌರವನೊಂದು ಕೊಚ್ಚಬೇಕೆಂದನಲ್ಲವೇ ಆ ನಿನ್ನ ತುಚ್ಛ ಭೀಮ? ಅದು ದುರಾಗ್ರಹ. ಓ ಕೈಕ ವೀರನಾದ ಈ ನನ್ನ ಪ್ರಿಯಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ವೇ ಆ ನಿನ್ನ ಮಿತ್ರ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಬಡಿ ಸ್ನೇಹವನ್ನು ಬೆಳೆಸಿರಲ್ಲ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನ ಪುಡಿಗೈದು ಇಡೀ ಭರತಖಂಡದಲ್ಲಿ ತಮ್ಮದೇ ಆದ ಧ್ವಜಾಪದಕೆಯನ್ನು ಆರಿಸುವ ಯೋಜನೆ ಮಾಡಿರಲ್ಲ ಆ ನಿನ್ನ ಮಿತ್ರ ಪಾಂಡವರು. ಅದು ದುರಾಶಯ. ಎಚ್ಚೇನು ಕೃಷ್ಣ, ನಾವೇ ಸಮರ್ಥರು ಜಯಶೀಲರೆಂಬುದಾಗಿ ಮಾತು ಮಾತು ಗಮೆ ಪಡ್ತಿರಲ್ಲ ಆ ನಿನ್ನ ದರಿದ್ರ ಪಾಂಡವರು. ಅದು ದುರಭಿಮಾನ. ಎಚ್ಚೇನು ಕೃಷ್ಣ, ನೀವಾರು ಏನು ಹೇಳಿದರು ಈ ಕೌರವ ನಿರ್ಧಾರ ಚಲಿಸಲಾರನು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲ ನನಗೊಪ್ಪಿದವು. ಈ ಕುರು ಸೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಬಿರುವು ಮಾತುಗಳಿಂದ ಪ್ರಯೋಜನವಾಗುತ್ತಿಲ್ಲ. ಏಳಿ ಪಾಂಡವರ ಕೂಡಿ ಬಾಗುವುದು ಬೇಡ ಬೇಡವನ್ನು ಬೇಸರವು, ಬೇಡ ಬೇಡವನ್ನು ಬೇಸರವು, ಬೇಡ ಬೇಡವನ್ನು ಬೇಸರವು. ಕಾಡು ದೊರೆಯುವುದು ಕಾಡಿಗೋಗಲಿ, ಕಾಡು ದೊರೆಯುವುದು ಕಾಡಿಗೋಗಲಿ. ಜಗರಾಜನು ರಾಜವನ್ನು ಭ್ರಷ್ಟ ಪಾಂಡವರ ಮುಷ್ಟಿಯಿಂದಲೇ ವ್ಯಕ್ತಿ ಮರೆಯುತ್ತೆ ದರಯೊಳಗೆ, ವ್ಯಕ್ತಿ ಮರೆಯುತ್ತೆ ದರಯೊಳಗೆ, ವ್ಯಕ್ತಿ ಮರೆಯುತ್ತೆ ದರಯೊಳಗೆ. ಏಳಿ ಪಾಂಡವರ ಕೂಡಿ ಬಾಗುವುದು ಬೇಡ ಬೇಡವನ್ನು ಬೇಸರವು, ಬೇಡ ಬೇಡವನ್ನು ಬೇಸರವು, ಬೇಡ ಬೇಡವನ್ನು ಬೇಸರವು. ಕೃಷ್ಣ ಸಮರವೇ ಸಿದ್ಧ. ಕೃಷ್ಣ ಭಯಂಕರದಿ ಹಿಮೋಲಯದ ಪರಿಣತಿಯನ್ನು ಸೇರಿದ ಕೃಷ್ಣ ಭಯಂಕರದಿ ಹಿಮಾಲಯದ ಪರಿಣತಿಯನ್ನು ಸೇರಿದ ಪರಿಣತೆಂದು ಕೇಳಿದ ಪರಿಣತೆಂದು ಸೇರಿದ ಕೃಷ್ಣ ಜೇದಿಸಿ ಜಲವ ಜಯಿಸಿ ಬರುವೆನ ಜಲವ ಜಯಿಸಿ ಬರುವೆನ ಮದದಿ ಬರವಾದ ಮರನ್ನ ಮದದಿ ನೆರವಾದ ಮರನ್ನ ನೆರವ ಕಡಿದು ಬರುವೆನ ನೆರವ ಭಯಂಕರ ಹಿಮಾಲಯದ ಪರಿಣತೆಯನ್ನು ಕೇಳಿದ ಪರಿಣತೆಂದು ಕೇಳಿದ ಕೃಷ್ಣ ಸಿದ್ಧವೇ ಸಿದ್ಧ ಹೋಗು ಕೃಷ್ಣ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬೆಳೆಸುವ ಇಂತಹ ರುದ್ರರಿಗೆ ಹೊರತು ನಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆ ಮಾತನಾಡುವೆಯ? ಅರ್ಜುನನ ವೈಯಕ್ತಿಕ ವೈರತ್ವಕ್ಕೆ ಈ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯೋಚಿಸುವೆಯ? ಇದು ನಿನಗೆ ಧರ್ಮವೇ ಕರ್ಣ? ಸ್ವಾರ್ಥ ಸಾಧನೆಗಾಗಿ ಆಗ ರಾಜ್ಯದ ನೆಪವೇ ದೂತನಾಗಲು ಏಕೆ ದಾಟನಾರೋ ಹಿತವಾ ಮರೆತೊಡೆ ಕೆಣಕಿ ಫಲಿಸುವುದೇ ಮುಂದ ಬರುವುದು ವೀರ ಸಮರ. ಪಾಂಡು ತಾನೆಯರು ರಣಗಳು ಸೆಣಸದೆ
ನಾಟಕ ಆದಲು ಕಳಿಸಿದರೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭವೇ ವಲ್ಲಭನೇ ಆಟವಂತರು ನಾವು ಆಟವಂತರು ನಾವು ಕೃಷ್ಣ ಕೃಷ್ಣ ಆಟವಂತರು ನಾವು ದಿಟವಿದು ತಿಳಿಲಿ ಆಟವಂತರು ನಾವು ದಿಟವಿದು ತಿಳಿಲಿ ದುರದಳು ಪಾತನ ತಿರತರಿಗಿಡುವೆ ದುರದಳು ಪಾತನ ತಿರತರಿಗಿಡುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಮಾಮ ವಲ್ಲಭನೇ ಕೃಷ್ಣ ಆಟವಂತರು ನಾವು ದಿಟವಿದು ತಿಳಿಲಿ ಆಟವಂತರು ನಾವು ದಿಟವಿದು ತಿಳಿಲಿ ದುರದಳು ಪಾತನ ಶಿರ ಧರಿಸಿದುವೆ ದುರದಳು ಪಾತನ ಶಿರ ಧರಿಸಿದುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಮಾಮ ವಲ್ಲಭನೇ ಕೃಷ್ಣ ನಿನ್ನ ಪ್ರಾಣಮಿತ್ರನಾದ ಆ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿಯಲ್ಲವೇ ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನವನ್ನು ಅರ್ಪಿಸುತ್ತಿರುವ ನನ್ನ ಧರ್ಮವೇ ಎಷ್ಟು ಮೇಲು ಯದುಪತಿ ನಿನ್ನ ಈ ಕೃತ್ರಿಮ ಸಂಧಾನವನ್ನು ನಾವು ಖಂಡಿತವಾಗಿ ಒಪ್ಪುವುದಿಲ್ಲ ಭಲೆ ಭಲೆ ಅಂಗಾಧಿಪ ಯಾದವಾಗ್ರಣಿಯ ಗಂಟಲು ಈ ನಿನ್ನ ದರ್ಪದ ನುಡಿಗಳಿಂದ ಬಿಗಿದಂತಾಯಿತು ನೇರೆ ಮೀರಿತು ಮದೋನ್ಮತ್ತರಾದ ಇವರೊಡನೆ ಮಾತನಾಡದಿರುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುತ್ತೇನೆ, ಕೇಳು ಕೌರವೇಶ್ವರ. ಸಾರಿ ಸಾರಿ ಕೇಳಿದೆ ನಿನಗೆ ಮಾರಿ ತಾಳ್ಮೆಯು, ಸಾರಿ ಸಾರಿ ಕೇಳಿದೆ ನಿನಗೆ ಮಾರಿ ತಾಳ್ಮೆಯು, ದೂರ ಇದ್ದ ಬೇಡವೆಂದು ಸಾರಿ ಸಾರಿ ಕೇಳಿದೆ ನಿನಗೆ ಮಾರಿ ತಾಳ್ಮೆಯು, ತೋರು ನೀ ಜ್ಞಾತಿಯರಳು ಮೈತ್ರಿ ಭಾವವ, ತೋರು ನೀ ಜ್ಞಾತಿಯರಳು ಮೈತ್ರಿ ಭಾವವ, ಸಹೋದರರ ಸಹನೆ ಕೆಣಕಿ ನೀತಿ ಮೆರೆಯ ಬೇಡವೆನುತ, ಸಹೋದರರ ಸಹನೆ ಕೆಣಕಿ ನೀತಿ ಮೆರೆಯ ಬೇಡವೆನುತ,
ಅಂತ ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆಗೆ ಘೋರ ಯುದ್ಧ ಬೇಡವೆಂದು ನಾ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆಗೆ ಗುರು ದ್ರೋಣ ವಿದುರ ಭೀಷ್ಮ ಧೀರ್ಯರಂ ಗುರು ದ್ರೋಣ ವಿದುರ ಭೀಷ್ಮ ಧೀರ್ಯರಂ ನೆರೆದ ಸಭೆಯೊಳಗೆ ಜರಿದಾಡಬಹುದೇ ನೆರೆದ ಸಭೆಯೊಳಗೆ ಜರಿದಾಡಬಹುದೇ ಮಾಡದೆ ಎನ್ನ ದಿಟ ನುಡಿ ಹಾಲಿಸೋ ಹಠ ಮಾಡದೆ ಎನ್ನ ದಿಟ ನುಡಿ ಹಾಲಿಸೋ ಕುರುಪಾಂಡವರ ದೇಶಕ್ಕೆ ಮೂಲ ಕುರುಪಾಂಡವರಿರ್ವರ ದೇಶಕ್ಕೆ ಮೂಲ ಶಕುನಿಯ ಸೇಡಿನ ಕೃತ್ರಿಮ ಜಾಲ ಶಕುನಿಯ ಸೇಡಿನ ಕೃತ್ರಿಮ ಜಾಲ ದುರ್ಬೋಧೆಗೆ ಕಿವಿಗೊಡದೆ ದುರ್ಬೋಧೆಗೆ ಕಿವಿಗೊಡದೆ ತಪ್ಪಿಸು ಯುದ್ಧದಿ ನಡೆಯುವ ಕುರಿತಾಂತವ ತಪ್ಪಿಸು ಯುದ್ಧದಿ ನಡೆಯುವ ಕುರಿತಾಂತವ ಸಾರಿ ಸಾರಿ ಬೇಳೆ ನಿನಗೆ ಬಾರಿ ತಾಳ್ಮೆಯಿಲ್ಲ ಘೋರ ಯುದ್ಧ ಸಾರಿ ಸಾರಿ ಬೇಳೆ ನಿನಗೆ ಬಾರಿ ತಾಳ್ಮೆಯಿಲ್ಲ ಬಾರಿ ತಾಳ್ಮೆಯಿಲ್ಲ ಬಾರಿ ತಾಳ್ಮೆಯಿಲ್ಲ ದುರ್ಯೋಧನ ಈ ಗುರಿ ಹಿರಿಯರನ್ನು ಬಂಧುಗಳನ್ನು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು ನಿನ್ನೊಬ್ಬನ ಸಲುವಾಗಿ ಈ ಕ್ಷತ್ರಿಯ ಸಮೂಹವನ್ನೇಕೆ ನಾಶ ಮಾಡುವೆ ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ ಅವರ ಇಷ್ಟವನ್ನಾದರೂ ನೆರವೇರಿಸು ಈ ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರಿಗೋಸ್ಕರವಲ್ಲ ಯಾರ ಸಲುವಾಗಿಯೋ ನಿಮ್ಮುಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಜೀವಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ ಇದರಲ್ಲಿ ನನ್ನ ಅಪರಾಧವೇನು ಇದು ರಾಜ ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವು ಕೇಳು ವಾಸುದೇವ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ ಪಾಂಡವರು ಪುರುಷ ಪ್ರಧಾನರೆಂದರು ಏ ಕೃಷ್ಣ ಆ ರೋಷರಹಿತ ಪಾಂಡವರನು ಕೃಷ್ಣ ಪುರುಷ ಪ್ರಧಾನರೆಂದರು ಏ ಕೃಷ್ಣ ಆ ರೋಷರಹಿತ ಪಾಂಡವರನು ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿರ್ದೊಡೆ ಆ ಗಂಡದೆಯ ಗುಂಡಿಗೆ ಉಳ್ಳವರಾಗಿರ್ದೊಡೆ ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿರ್ದೊಡೆ ಆ ಗಂಡದೆಯ ಗುಂಡಿಗೆ ಉಳ್ಳವರೇ ಆಗಿರ್ದೊಡೆ ಹೆಂಡತಿಯ ವಸ್ತ್ರಾಪರಣವ ಖಂಡಿಸಿ ಹೆಂಡತಿಯ ವಸ್ತ್ರಾಪರಣವ ಖಂಡಿಸಿ ಚಂಡಮಂಡಲವತಾರಿ ಪ್ರಚಂಡತ್ವ ಮೆರೆಯದೆ ಚಂಡಮಂಡಲವತಾರಿ ಪ್ರಚಂಡತ್ವ ಮೆರೆಯದೆ ಚಂಡರನ್ವಯ ಸಭೆಯ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಯೀನರು ದೋದಂಡರತೆ ಮಾಧವ ಮಾಧವ ಪಾಂಡವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಭಾರ ನನ್ನಿಂದಾಗದು ಯುದ್ಧದ ಭಯವನ್ನು ತೋರಿದ ಜನಾರ್ದನ ಯುದ್ಧವು ಕ್ಷತ್ರಿಯ ಧರ್ಮ ಅರ್ಥ ಕಾಮ ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ ಯುದ್ಧದ ಸಲುವಾಗಿ ಕ್ಷತ್ರಿಯನಿಗೆ ಭಯಪಡುವುದಿಲ್ಲ ಭಯಪಡಲಾಗದು
ಸ್ಥಿರನಾಗು ದುರ್ಯೋಧನ. ಯುದ್ಧವೇ ನಿನ್ನ ಅಭಿಷ್ಟೆಯಾದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳನ್ನು ಏನೆಂದು ಕೇಳಿದೆಯೋ? ಏನೆಂದು ಹೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಭೋಗ ರಾಜ್ಯ ಸುಯೋಗದಲ್ಲಿ ಆ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟದೂತ ಕೇಳಿದ್ದನ್ನು ಮರೆತೆಯ? ನೀನು ಮಾಡಿದ ಅವ್ಯಾಜ ಅಪರಾಧಗಳು ಅನಂತ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸಂಸ್ಕೃತಿಯನ್ನು ಹಿಂಬಾಲಿಸುವುದೆಂದು ನಿನ್ನ ನೆನಪಿನಲ್ಲಿಡು. ಭೀಷ್ಮ, ದ್ರೋಣ, ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚಾರದಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಮಾಧವ, ಮುಕುಂದ, ನಿನ್ನ ಅಂತರಂಗವನ್ನು ಅರ್ಥ ಮಾಡಿಕೊಂಡ ಈ ಚಲದಂಗಮಲ್ಲ ದುರ್ಯೋಧನು ಜನರ ದೃಷ್ಟಿಯಲ್ಲಿ ಬುದ್ಧಿಹೀನನಾದರು, ನಿನ್ನ ದೃಷ್ಟಿಯಲ್ಲಿ ಬುದ್ಧಿ ಏನಂತಾಗುವನು ಕೃಷ್ಣ. ಜನಾರ್ದನ, ಕೆಟ್ಟರು ಸರಿ, ಕಟ್ಟ ಕಡೆಯದ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದ ಕೌರವನನ್ನು ಅಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಚ ಪಾಂಡವರ ಸತಿ ಪಾಂಚಾಲಿ ಅಂದೇ ತೊಟ್ಟನು ಕೃಷ್ಣ. ಈ ಕ್ಷಣ ಭೂತ ಪ್ರೇತ ಪಿಶಾಚಿಗಳಿಗೊಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆಳದ ಕದನಕ್ಕೆ ಬಂದರು ಸರಿ. ಕಲಿಯುಗ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರು ಸರಿ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದ ನಮ್ಮ ನಾನು ಮಾಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರು ಸರಿ. ಚಾಲವನ್ನು ಬಿಡೆ ಕೃಷ್ಣ, ಜ್ಞಾನವನ್ನು ಕೊಡೆ. ಕೆಟ್ಟರು ಸರಿ ಎದಗೆಡದೆ ಬಿಟ್ಟು ಬರದು ಕೊರು ಭೂಮಿಯನ. ಕೆಟ್ಟರು ಸರಿ ಎದಗೆಡದೆ ಬಿಟ್ಟು ಬರದು ಕೊರು ಭೂಮಿಯನ. ಅಟ್ಟಹಾಸದಿಂದ ಭುಜವ ತಟ್ಟೆ ನೆಟ್ಟಿ ನೆರವೆಯ ವೈರಿ ಕೊಲವ. ಅಟ್ಟಹಾಸದಿಂದ ಭುಜವ ತಟ್ಟೆ ನೆಟ್ಟಿ ನೆರವೆಯ ವೈರಿ ಕೊಲವ. ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡೆಯನಿದೆ. ಕಡೆಯ ನಿರ್ಧಾರ ಬೇರೆ ಗುರುಬಲ ರಾಮನ ಬೆಂಬಲವಿರಲು ಛಲವನ್ನು ಬೆಳದೆ ನೆಲವನ್ನು ಕೊಡನು. ಕೃಷ್ಣ, ಗುರುಬಲ ರಾಮನ ಬೆಂಬಲವಿರಲು ಛಲವನ್ನು ಬೆಳದೆ ನೆಲವನ್ನು ಕೊಡನು. ಆಕಾಶ ಭೂಮಂಡಲದ ಗೋರ್ಗರೆದು ಬಾಯಿ ಬೆರೆಯಲಿ. ಆಕಾಶ ಭೂಮಂಡಲ ಗೋರ್ಗರೆದು ಬಾಯಿ ಬೆರೆಯಲಿ. ರಾಜ್ಯವನ್ನು ಬಯಸುವವರು ಜನರು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಜನರು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ನಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡೆಯನಿಗೆ. ನಡೆಯ ನಿರ್ಧಾರ ಬೇರೆ ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ. ಅಲ್ಲಯವಾದವ ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗಲು. ಒಂದು ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಒಂದು ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ? ಹಾಗಾದರೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಗಳೆಂದು ಸತ್ಕರಿಸಲಿರುವೆವು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಗಳೆಂದು ಸತ್ಕರಿಸಲಿರುವೆವು. ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಬೇರೆ, ಕಡೆಯ ನಿರ್ಧಾರ ಬೇರೆ, ಕಡೆಯ ನಿರ್ಧಾರ ಬೇರೆ. ಕೃಷ್ಣ, ಛಲ ತೊಟ್ಟು ಮಾಡುವೆನು. ಯುದ್ಧ ಕಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಹೋಗು ಕೃಷ್ಣ, ಸಂಗ್ರಾಮಕ್ಕೆ ಸಲಕರಣೆಗಳನ್ನು ನೋಡಿ ಮಾಡಿಕೊಳ್ಳುವಂತೆ ಆ ನಿನ್ನ ಬಡ ಪಾಂಡವರಿಗೆ ತಿಳಿಸಿಬಿಡು. ಹೋಗು. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೆ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ವಂಶ ಕಳಂಕ ಸ್ವರೂಪ.
ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂದನಾಗದೆ ಮುಂದಾಲೋಚಿಪುದುಚಿತ, ಅಂದನಾಗದೆ ಮುಂದಾಲೋಚಿಪುದುಚಿತ, ಸಂಧಿಗಾಗಿ ಬಂದವರ ಸಂಧಿಗಾಗಿ ಬಂದವರ ನಿಂದಿಸುವುದಿಲ್ಲ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಪದೇ ಪದೇ ಅದೇ ವಿಷಯ ಮದರದಿರಲ ಮಾಧವ, ಪದೇ ಪದೇ ಅದೇ ವಿಷಯ ಮದರದಿರಲ ಮಾಧವ. ಅಣಕು ನುಡಿಗಳೇ ರಕ್ತದ ಕಣಕಣವು ಕೊಡೆದು, ಅಣಕು ನುಡಿಗಳೇ ರಕ್ತದ ಕಣಕಣವು ಕೊಡೆದು, ಹಣಗಳ ಬರಲು ಒಡಿಸಲು ಬಣ ಕೊಟ್ಟಿರುವ ಚರಣಿದ ಕೇಸರಿಗೆ ಜನಕ್ಕೆ. ಪದೇ ಪದೇ ಅದೇ ವಿಷಯ ಮದರದಿರಲ ಮಾಧವ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ರಣದೊಳು ನಿನ್ನ ಸೊಕ್ಕಡಗಿಸುವ ಮಲಾಟೆರು ಗಡಿಯರೈ, ರಣದೊಳು ನಿನ್ನ ಸೊಕ್ಕಡಗಿಸುವ ಮಲಾಟೆರು ಗಡಿಯರೈ. ಅವರ ಆಘೋಷವ ಶಮನಗೊಳಿಸಲು ನಿನಗೆ ನೀಡಿಯೇನು ಸಂಧಿಸು ಯೋಗವ, ನಿನಗೆ ನೀಡಿಯೇನು ಸಂಧಿಸು ಯೋಗವ. ಉಲ್ಲಾಸ ಪಡುನಿ ಎಲ್ಲಿ ಸೋಮುಕೊಂಡ ನಿನ್ನ ಅಣಕದ ನುಡಿಗಳ, ಎಲ್ಲಿ ಸೋಮುಕೊಂಡ ನಿನ್ನ ಅಣಕದ ನುಡಿಗಳ. ಬೆಳಕೆಯೇ ಕೌರವನ ಸೋದಾರಿಯ ಸೊಲ್ಲದ ಮಾತುಗಳಾಡಿ ಸೊಲ್ಲಡಗಿಸಿಕೊಳ್ಳಬೇಡ. ಜನಕಿಯೇ ಕೌರವನ ಸೋದಾರಿಯ ಸೊಲ್ಲದ ಮಾತುಗಳಾಡಿ ಸೊಲ್ಲಡಗಿಸಿಕೊಳ್ಳಬೇಡ. ಯಾರಿಹರೋ 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 ಈ ಜನದಂಕ ಮಲ್ಲನೊಡನೆ ಹೋರಾಡಿ ಗೆಲ್ಲುವವರು. ಪುರುಷೋತ್ತಮನೋ ದುರಹಂಕಾರವ ತೋರಿದೆಯಾದೊಡನೆ, ಪುರುಷೋತ್ತಮನೋ ದುರಹಂಕಾರವ ತೋರಿದೆಯಾದೊಡನೆ. ಹರುಷದಿಂದೊಳೆವ ಗುರು ಸಿಂಹಾಸನ, ಹರುಷದಿಂದೊಳೆವ ಗುರು ಸಿಂಹಾಸನ, ಕ್ಷಣದೋಳ್ ಹತಪತನ. ಕೃಷ್ಣ ಎನ್ನಿವನ ಈ ಸಭೆಗಳು ಮಂತ್ರಿಪದನು ಚಿತ, ಎನ್ನಿವನ ಈ ಸಭೆಗಳು ಮಂತ್ರಿಪದನು ಚಿತ. ಸಮಯ ವ್ಯರ್ಥಗೊಳಿಸದೆ ಆವರಿಸಿರೆ ದೂತನ, ಸಮಯ ವ್ಯರ್ಥಗೊಳಿಸದೆ ಆವರಿಸಿರೆ ದೂತನ. ಇಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಇದು ಅಕ್ಷಮ್ಯ ಅಪರಾಧ, ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಧರಿಸಬೇಕು. ಕೃಷ್ಣ, ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನೇ ಇಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಯಿಂದ ಕೇಳುವ ಬದಲು ಸಾರ್ವಭೌಮ. ಹೌದು, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಈಗಾಗಲೇ ನಮ್ಮ ಶಕುನಿ ಮಾವನವರು ಮುಖ್ಯ ಸಲಹೆಯನ್ನಿತ್ತಿರುವರು. ಓಹೋ, ಆ ಶಕುನಿ ಮಾವನ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಹೌದೌದು, ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿದು. ನಿಮ್ಮಿ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತವಾಗಿ ಸ್ವೀಕರಿಸುತ್ತೇನೆ. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ಕರ್ಣ, ಸಿಂಧುರಾಜ, ಮಾವ, ತೆಗೆದುಕೊಳ್ಳಿ ಹಗ್ಗವನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು ನಿನ್ನ ಅಂಗವನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಬುದ್ಧಿ ಕಲಿಸುತ್ತೇವೆ. ಹಾಗಾದರೆ ಬಂಧಿಸಿ ನೋಡೋಣ. ಜಾಗೃತಳಾಗು ನನ್ನ ಯೋಗ ಮಾಯೆ. ಮಾಯೆ ಎಲ್ಲೆಲ್ಲಿಯೂ ಕೃಷ್ಣ. ಕರ್ಣ,
ಪರಮಾತ್ಮ, ಇಲ್ಲಿ ಬಾ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ, ಪರಮಾತ್ಮ ಹರೇ ಪಾವನ ನಾಮ. ಪರನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಮರನೋಳು ಕೃಪೆಯ ಸ್ವಾಮಿ. ಪಾಮರನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ, ಇಳೆಯೋಳು ಜನ್ಮವ ಹರಿಯದಾಯಲ್ ನಾನು. ಇಳೆಯೋಳು ಜನ್ಮವ ಹರಿಯದಾಯಲ್ ನಾನು. ದೇವದೇವಾನೆ ಭಕ್ತ ಬಾಂಧವನೇ ಸ್ವಾಮಿ. ದೇವದೇವಾನೆ ಭಕ್ತ ಬಾಂಧವನೇ ಸ್ವಾಮಿ. ದೇವದೇವಾನೆ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ, ಕುಲ ಶ್ರೀರಮಣಂ ಅಖಿಲ ಗುಣಗಣಂ ವಾರಿಧಿ ಸೋಮಂ. ವಾರಿಜ ಭವತಾತನು ನೀನಗೆ ಕುಲಹೀನನು ನಿನಗೆ ಸರಿ ಸಮಾನನೆ ಈ ಧಾರುಣಿಯೋ ದೇವಾ. ಪರಮಾತ್ಮ, ನೈ ಸ್ವಾಮಿ ತರಳನಾದರಿಸಲು. ಪರಮಾತ್ಮ, ಕರ್ಣ ಬಳಲಿದೆ ನೈ ಸ್ವಾಮಿ ತರಳನ ಆದರಿಸಲು. ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ.
ಸ್ವಾಮಿ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಹರೇ ಪಾವನಾನಾ ಪರಮಾತ್ಮ, ಕುಲಹೀನನಾದ ನನ್ನನ್ನು, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಿ ಕರೆತರಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಆ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡು ಬರುತ್ತಿಲ್ಲವಲ್ಲ ಕರ್ಣ. ನಿಧಾನವಾಗಿ ಆಲೋಚಿಸು ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಆ ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ಆ ಲೋಕೈಕ ವೀರರಾದ ಆ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ಹಾಗಿದ್ದರೆ ನನ್ನ ತಾವು ಹೇಳುತ್ತಿರುವ ಮಾತು ಆಶ್ಚರ್ಯವಾಗಿರುವುದಿಲ್ಲ. ಓಹೋ, ಮರೆತಿದ್ದೆ. ಇದು ಯುದ್ಧದ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿ ಆ ದಿವ್ಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವ ನೀನು ಈ ಪರರ ಸೇವೆಯಲ್ಲೇಕೆ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲ ಕರ್ಣ? ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಹಿಂದೂ ವಾದನ ಹಬನಿಂದೆಯಲಿದೆಂದೆ. ಹಿಂದೂ ವಾದನ ಹಬನಿಂದೆಯಲಿದೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ. ಪರಮಾತ್ಮ, ಕರ್ಣ, ಬಂಧ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಗೆ ಪರಮಾತ್ಮ, ಕರ್ಣ, ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು. ಜನ್ಮ ರಹಸ್ಯದ ಅಂತರ್ಯವರಿತು ಜನುಮದಾತೆಯ ನಿರ್ದಯವರಿತು. ಜೀವಿಸಲೇ ಪರಿ ಸಹಜರ ಜೊತೆಗೂಡಿ. ಪರಮಾತ್ಮ, ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ಶಾಪ. ಪಾಪಿಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆ
ಪರಮಾತ್ಮ, ಪಾಂಡವರು ನನ್ನ ಸಹೋದರಾದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವಲ್ಲವೇ ಇದ್ದು ಪ್ರಾಪ್ತವಾಗಲು ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಿದ್ದ ನನಗೆ ಎಂತಹ ಸಂಕಟವನ್ನು ತಂದೊಡ್ಡಿದೆ ವಾ, ಎಂತಹ ಸಂಕಟವನ್ನು ತಂದೊಡ್ಡಿದೆ ಕರ್ಣ. ಪರಮಾತ್ಮ. ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ, ವೀರವರ ರವಿ ಕುವರ, ವೀರವರ ರವಿ ಕುವರ. ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ, ವೀರವರ ರವಿ ಕುವರ, ವೀರವರ ರವಿ ಕುವರ. ಕರ್ಣ. ಪರಮಾತ್ಮ, ಹಾಗಾದರೆ ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸುವೆಯಾ ದೇವ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣದ್ವಾರ, ಬೆಳೆದೆ ಗಂಗಾ ನದಿಯ ತೀರ, ನಿನ್ನ ಜನನ ಕರ್ಣದ್ವಾರ, ಬೆಳೆದೆ ಗಂಗಾ ನದಿಯ ತೀರ, ನಾಮಧೇಯದಿ ದಾನ ಶೂರ, ಕರ್ಣ. ನಾಮಧೇಯದಿ ದಾನ ಶೂರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಪರಮಾತ್ಮ, ಹಾಗಾದರೆ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲಲ್ಲ ಈ ನೀಚ ಸೂತ ಎಂದು ಆಳಿಸುತ್ತಿರುವರಲ್ಲ ದೇವ, ನಾನಿಂಥವರೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ತಿಳಿಯದು ಕರ್ಣ. ಸೂತನು ಅನಾಥನಲ್ಲವೋ ಚಂದ್ರಕುಲ ಈಶ ನೀನು, ಸೂತನು ಅನಾಥನಲ್ಲವೋ ಚಂದ್ರಕುಲ ಈಶ ನೀನು, ಪಾಂಡವರೋಳು ಸೇರಿ ಸುಖದಿ ಕರ್ಣ. ದವರೋಳು ಸೇರಿ ಸುಖದಿ ಬಾಳುವೆ ಬಾರ ನೀನು ಪ್ರೇಮದಿ, ಬಾಳುವೆ ಬಾರ ನೀನು ಕ್ಷೇಮದಿ, ಬಾಳುವೆ ಬಾರ ನೀನು ಕ್ಷೇಮದಿ. ಪರಮಾತ್ಮ, ನನ್ನ ನಾನು ಆ ಪಾಂಡವರೊಡನೆ ಕೂಡಿ ಬಾಳುವುದೇ
ಸಾಧ್ಯವಿಲ್ಲ ಪರಮಾತ್ಮ. ನನ್ನ ನುಡಿಯ ಸಂತೋಷಕ್ಕೆ ಆಲಿಸುವೀರ ಮತ್ತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ ವೀರವರ ರವಿ ಕುವರ ವೀರವರ ರವಿ ಕುವರ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನು ದೇವ? ಕರ್ಣ, ನಿನ್ನ ಹೆತ್ತ ತಾಯಿಯಾದ ಆ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿದಳು. ಆ ಮಂತ್ರವು ಫಲಿಸುವವೋ ಇಲ್ಲವೋ ಎಂಬ ಸಂಶಯದಿಂದ ಆ ಮೊದಲನೇ ಮಂತ್ರವಾದ ಆ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ ಕರ್ಣ. ಆಕೆಯು ಈ ಲೋಕಪವಾದಕ್ಕೆ ಎದರಿ ನಿನ್ನನ್ನು ಆ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಈಗಲೂ ನನ್ನ ಸಂಗಡ ಬಾ ಕರ್ಣ. ಆ ಪಾಂಡವರು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ ಬರುವೆಯ ಕರ್ಣ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲ್ಲ ನೀಚ ಈನ ಸೂತ ಎಂದು ಹೀಯಾಳಿಸುತ್ತಿರುವರಲ್ಲ ದೇವ. ನಾನಿಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ತಿಳಿಯದು ಕರ್ಣ. ನಿನ್ನ ಹೆತ್ತ ತಾಯಿಯಾದ ಆ ಕುಂತಿದೇವಿಗೂ ತಿಳಿಯದು, ನಿನ್ನ ಸಹೋದರರಾದ ಆ ಪಾಂಡವರಿಗೂ ತಿಳಿಯದು. ಆದರೆ ಒಂದು ವಿಚಾರ ಕರ್ಣ, ನಿನ್ನ ಹೆತ್ತ ತಾಯಿಯಾದ ಆ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಆ ಕರ್ಣನ್ಯಾರು, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದೆಂದು ನನ್ನಲ್ಲಿ ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ಹೆತ್ತ ತಾಯಿಯಾದ ಆ ಕುಂತಿಯೊಡನೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲೆಂದು ಆ ಗಂಗಾ ನದಿಯ ತೀರಕ್ಕೆ ಬರುವಳು. ಆ ಒಳ್ಳೆಯ ಮನಸ್ಸಿನಿಂದ ಬರುವ ಮನಸ್ಸನ್ನು ನೀನು ನೋಯಿಸಬೇಡ ಕರ್ಣ. ಏಕೆಂದರೆ ಹೆತ್ತ ಕರಳು ಎಚ್ಚರ ಇರಲಿ. ಆಗಬಹುದು ಪರಮಾತ್ಮ. ನಾನು ಬಂದು ಬಹಳ ವೇಳೆಯಾದಂತಿರೆ ನಾನಿನ್ನು ಹೊರಡಲೇ? ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಸತ್ಯವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾರು ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಆ ಭೀಮಸೇನ ಅವನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜರೇ. ಮಾದ್ರಿದೇವಿ, ಕುಂತಿದೇವಿ, ಪಾಂಡುರಾಯ ನನ್ನ ಜನನಿ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶಪತಾಸ್ತ್ರವನ್ನು ಪಡೆದ ಆ ನನ್ನ ಪರಮೈ ವೈರಿ ಅರ್ಜುನ ಅವನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಈ ಕುರುಕ್ಷೇತ್ರದ ಯುದ್ಧದಲ್ಲಿ ನೀನನ್ನು ಕೊಲ್ಲುವುದಾಗಿ ಶಪಥಗೈದಿರುವನಲ್ಲೋ. ನಾಳಿನ ಯುದ್ಧದಲ್ಲಿ ನಿನ್ನ ಶಿರಸ್ಸು ಈ ಹಸ್ತಿನಾವತಿಯ ನೆಲಕ್ಕುರುಳಿ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ನೋಡುವಂತಾಯಿತಲ್ಲೋ. ಇದುವರೆವಿಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಈ ದಿನ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿಗೆ ಅದೆಂತಹ ಉಭಯ ಸಂಕಟ. ಈಗಿರುವಲ್ಲಿ ನಾನು ಆ ಪಾಂಡವರನ್ನು ಉಳಿಸಲೇ ಅಥವಾ ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ ದುರದೋಳ್ ತಮ್ಮಂದಿರಂ ಕೊಲ್ಲುವುದೇ
ಒಲದಾಂ ಬಿಟ್ಟೊಡೆ ಈ ದಾರುಣಿಯೊಳ್ ಕೌರವೇಶ್ವರನು ಸಿರಿ ಸಂಪತ್ತಿನಿಂಬಾಲ್ಪನೇ ಚಲದಿಂ ಪಾರ್ಥನ ರುಂಡವಂ ತರಿದೋ ಚಲದೇಂ ಪಾರ್ಥನ ರುಂಡವಂ ತರಿದೋ ಮತ್ತು ಆಮಿಗೆ ಮಮ ಸ್ವಾಮಿಗೆ ಆನಂದಮಂ ಸಲ್ಲಿಸಲಿಕ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ